ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಧು ಮನೆಗೆ ಹೊಂಟಿವಿ. ಯಾಕಂದ್ರೆ ಪೂಜೆ ಮಾಡ್ಯಾಳ. ಪೂಜೆ ಮಾಡಿಲ್ಲ ಮತ್ತ ನಂಗ ಫ್ರೆಂಡ್ ಇದ್ದಾಗಿಂದಾನು ಅಕ್ಕಿನ ನಂಗ ಅಕ್ಕ ಅಕ್ಕ ಅನ್ಕೊಂತ ಬಂದಾಳಲ್ಲ, ಹಂಗಾಗಿ ತವ್ರ ಮನಿಯಿಂದ ಬಾಗ್ನ ಬರ್ಬೇಕಲ್ಲ, ಅಕ್ಕಿ ಕೊಡ್ತ ನಂದು. ನಾವು ಹಂಗೆ ಪೂಜೆ ಮಾಡ್ಯಾಳ ಅನ್ಕೊಂಡ್ ನಾ ಕೆಲಸ ಬಿಟ್ಟು ಇವತ್ತು ಮನೆಗೆ ಬಂದೆ. ನಂಗೆ ಫೋನ್ ಹಚ್ಚಿದ್ ಮನ್ಯಾಗ ತೋರ್ಸ್ಕೊಂಡ್ ಬಂದೀನಿ. ಗಡ್ಡ ನಾನು ಫುಲ್ ಕ್ಲೀನ್ ಆಗೀನಿ. ಗಡ್ಡ ಎಷ್ಟೋ ಭಾಳ ವರ್ಷಗಳಾಯ್ತು ನಾ ಗಡ್ಡ ಒಟ್ಟ ತೆಗ್ದಿಲ್ಲ. ಇದು 2021 ಇಲ್ಲ ನಡು ಯಾವಾಗೊಮ್ಮೆ ತೆಗೆದಿರ್ಬೇಕು ನೋಡು, ಸಿಂಗಾಪುರ್ ವಿಲೇಜ್ ಆಗಿದ್ದಾಗ. ಇಲ್ಲ. ಹೌದಾ? 4 ವರ್ಷ ಆಯ್ತಾ? 4-5 ವರ್ಷ ಇಲ್ಲ, ಅವಾಗ ಲೈಟ್ ಆಗಿ ಬಿಡ್ತಿದ್ದೆ. ಬಟ್ ಈ ಸರ್ತ ಫುಲ್ ಕ್ಲೀನ್ ಮಾಡೀನಿ. ಹೆಂಗ್ ಕಾಣತ್ರ ಗೊತ್ತಾ? ಈ ತರ ಎಲ್ಲಾ ಮೀಸೆ ಎಲ್ಲಾ ತೆಗ್ದಿದ್ದು ಇವಾಗ ಒಂದ್ 4-5 ವರ್ಷದ ಆದ್ಮೇಲೆ. ಇವಾಗ ಸ್ಟಾರ್ಟಿಂಗ್ ಫುಲ್ ದಪ್ಪ ಆಗಿದ್ದೆ ನಾನು. ಯಾವಾಗ ಅಂದ್ರೆ ನಾ ದಪ್ಪ ಆಗಿರ್ಲಿಲ್ಲ, ಈತ ಸಣ್ಣ ಆಗಿದ್ದ, ಫುಲ್ ಸಣ್ಣ ಆಗ್ಬಿಟ್ಟಿದ್ದ. ಅದ್ರಾಗ ಬೇರೆ ಮೀಸಿ ಗಡ್ಡ ತೆಗೆದ್ಬಿಟ್ಟಾನ. ನನಗ್ ಏನ್ ಫೀಲ್ ಆಗತ್ತದ, ನಾನು ಇದಕ್ಕಿನ್ನ ದೊಡ್ಡಕ್ಕಿನ್ನ ನನಗ ಅನ್ಸಾತದ ಮನ್ಸದಾಗ ಎಲ್ಲ ಒಂದ್ ಕಡೆ. ಅವಾಗ ಏನೋ 108 ಮದ್ವೆ ಆಗಿನ್ನೇನಂತ ಅವಾಗ 108 ಟೆನ್ಷನ್ ಇದ್ದಪ್ಪ, ಅದಕ್ಕೆ ಸ್ವರ್ಗಿದ್ದೆ. ಫೇಸ್ಬುಕ್ ಒಳಗ ನೋಡಿರ್ತೀರಿ ಹಳೆ ಫೋಟೋಸ್, ಇವ್ರು ಹೆಂಗದಾರ ಅಂತ. ಅದೇನೋ ಅದಕ್ಕಿಂತ ತೆಳಗಾಗಿದ್ದೆ ನಾನು. ಅದು ನೋಡಿದ್ರಂತೂ ಬಿಡ್ರಿ ನೀವು, ಏನ್ ಅಂತೀರ ಏನ ಹಾಕ್ಲನ್ ಫೋಟೋದು. ಬೇಡ ಅವೆಲ್ಲ ಹಾಕ್ಬೇಡ. ಈ ಹಳೆ ಮುತ್ತವ್ ಕಪಾಳೆಲ್ಲ ಒಳಗ್ ಹೋಗಿರ್ತಾವಲ್ಲ, ಹಂಗ ಹೋಗ್ಯಾತ. ಎಲ್ಲ ಇರ್ತಾವಪ್ಪ, ಎಲ್ಲರ ಜೀವನದಾಗ ಕಷ್ಟ ಇರ್ತಾವ. ನಮಗ್ ಕಷ್ಟ ಬಂದಾಗ ಹಂಗಾಗಿರ್ತಿ. ಈಗ ಯಾವ್ದು ಟೆನ್ಷನ್ ತಗೊಳಲ್ಲ. ಸೊ ಹಿಂಗಾಗಿ ಸ್ವಲ್ಪ ದಪ್ಪಾಗಿನಿ ಅಷ್ಟೇ. ಟೆನ್ಷನ್ ತಗೊಳಲ್ಲ. ಹೊಟ್ಟಿ ಡುಮ್ಮ ಆಗ್ಬಿಟ್ಟು ಇಷ್ಟು ಹೊಟ್ಟಿದ್ದು ನನಗ. ಡುಮ್ಮಿ ಪಾಂಡ 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 ಹೌದಿಲ್ಲ ಅವು, ಅದು ಅಂತಿದ್ದ ನನಗ. ಇವಾಗ ನೋಡಿದ್ರೆ ನನಗಿನ್ನ ಡಬಲ್ ಹೊಟ್ಟಿ ಆಗೈತೆ, ಅದು ನನ್ ಖುಷಿ. ನನಗ್ ಡುಮ್ಮಿ ಅಂತಿದ್ದ, ಇವಾಗ ತನಕ ಕುಂತ್ರೆ ಡುಮ್ಮ ಏನ್ ಆಗಿಲ್ಲ, ಬಟ್ ಕುಂತ್ರೆ ಎದ್ದಾಳಕ್ ಬರಲ್ಲ. ಸರಿ, ರೆಡಿ ಆಗೋ, ಲೇಟ್ ಆಗತ್ತೆ. ನಮ್ಮ ಮಳಿ ಬಂದ್ರೆ ಇದು ಆಗ್ತದೆ. ನೋಡ್ರಿ, ನನ್ನ ಗಂಡ ಐರನ್ ಮಾಡತ್ತಾರ. ಫಸ್ಟ್ ಟೈಮ್ ಮಾಡಾಕತ್ತೇನೆ ಅಂತ ಹೇಳತ್ತಾರ ಅವರು. ಆದ್ರೆ ನಾನು ಹೇಳತ್ತೀನಿ, ಇಲ್ಲ ಮುಂಚೆ ಮಾಡಿರಿ, ನನ್ನ ಬಟ್ಟಿನೂ ಸೇರಿಸಿ ಮಾಡ್ಯಾರ ಅವರು. ಆದ್ರೆ ಇವಾಗ ಇಲ್ಲ ಅನ್ನತ್ತಾರೆ. ಮದುವೆಗಿಂತ ಮುಂಚೆ ಕಂಪಲ್ಸರಿ ಐರನ್ ಮಾಡಿದ್ದ ಶರ್ಟ್ ಹಾಕ್ತಿದ್ದೆ ನಾನು. ಮದುವೆ ಯಾವಾಗ ಆಯ್ತು ಅವಾಗ ಇದು ಬಿಟ್ಟಿನಿ. ಮತ್ತೆ ಇವತ್ತು ಮಾಡತ್ತೀನಿ. ಯಾಕಂದ್ರೆ ಇಂಟ್ರೆಸ್ಟ್ ಹೋಗಿತ್ತು ನನಗೆ ಐರನ್ ಮಾಡೋದು, ಹಾಕೊಳ್ಳೋದು, ಗೀಕೊಳ್ಳೋದು ಎಲ್ಲ ಬಿಟ್ಬಿಟ್ಟಿದ್ದೆ. ಯಾಕಂತ ಸ್ಟೋರಿ ಹೇಳಕ್ಕಾಗಲ್ಲ, ಶಾರ್ಟ್ ಮೂವಿ ಮಾಡ್ದಾಗ ಹೇಳ್ತೀನಿ. ಸ್ಟೋರಿ ಹೇಳಿದ್ರೆ ಅದು ಏನು ಇದು ಇರಲ್ಲ, ಏನಿರಲ್ಲ, ಮಜಾ ಬರಲ್ಲ. ಆದ್ರೂ ಐರನ್ ಚಲೋ ಮಾಡ್ತೀನಿ ಇಡಮನ್ನ. ಐರನ್ ವ್ಯಾಪಾರ ಮುಂಚೆ ನನ್ನ ಅರ್ವಿ ನಾ ಡೈಲಿ ಐರನ್ ಮಾಡ್ಕೊತಿದ್ದೆ, ಗೊತ್ತು ನನಗೆ. ಅದ್ರ ಸಂಬಂಧ ಮಾಡ್ತೀನಿ. ಬಟ್ ನೀರು ಹೊಡಿಬೇಕಿತ್ತು, ಈಗ ಅರ್ಜೆಂಟ್ ಐತಲ್ಲ, ಅದಕ್ಕೆ ನೀರು ಹೊಡೆಯಲ್ಲ. ಸುಮ್ಮನೆ ಮ್ಯಾಗಿನ್ ಮ್ಯಾಗ್ ಮಾಡತ್ತೀನಿ. ಬಟ್ ನನಗೆ ಐರನ್ ಮಾಡಕ್ ಬರಲ್ಲ. ನನ್ನ ಐರನ್ ನಿಜ ಹೇಳ, ಇದು ನನಗೆ ಐರನ್ ಮಾಡಕ್ ಬರಲ್ಲ. ನಮ್ಮ ಅವ್ವ ಭಾಳ ಅಂದ್ರೆ ಭಾಳ ಸಿಟ್ಟಿನಕ್ಕೆ. ಆದ್ರ ನನ್ನ ಸಲುವಾಗಿ ಹುಡ್ಕೊಂಬಂದು ಹೊಡಿತಾಳೆ ನಿಮ್ಮ ಅವ್ವ. ಸುಮ್ಮರು ಯಾಕ ಸಿಟ್ಟಿನಾಕಿ ಗಿಟ್ಟಿನಾಕಿ ಅಂದ್ರೆ ನಮ್ಮ ಅವ್ವ ಸಿಟ್ಟು ಭಾಳ ಫೇಮಸ್ ಅದಾಳ ನಮ್ಮ ಅವ್ವ ಸಿಟ್ಟಿನೊಳಗ. ಆದ್ರ ನಾನು ಎಲ್ಲೇನ ಹೋಗ್ಬೇಕು ಅಂದ್ರ ನಮ್ಮವ್ವ ಇದ್ವರೆಗೂ ಒಬ್ರಿಗೆ ಒಂದು ಕೆಲಸ ಮಾಡಿಕೊಟ್ಟಾಗೆಲ್ಲ. ಆದ್ರೆ ನನಗೆ ನಮ್ಮವ್ವ ಅಡುಗೆ ಮಾಡಿಟ್ಟು ಮತ್ತು ಬಟ್ಟೆ ಐರನ್ ಮಾಡ್ಕೊಡ್ತಿದ್ಲು ಎಲ್ಲೇನೋ ಹೊರಗೆ ಹೋಗ್ಬೇಕು ಅಂತಂದ್ರೆ. ಅದು ಏನಪ್ಪ ಚಂದ ಅನಿಸ್ತಿತ್ತು. ಅದಕ್ಕೆ ನಂಗೆ ಐರನ್ ಮಾಡಕ್ಕೆ ಬರಲ್ಲ, ಅಡುಗೆನೂ ಬರ್ತಿರ್ಲಿಲ್ಲ. ನನ್ನ ಗಂಡ ಕಲ್ಸೇನೆ ಅಲ್ಲ ಚಿನ್ನಿ ಹೇಳಿಕೊಟ್ಟಿನ ಅಷ್ಟೇ, ನನಗೂ ಮಾಡಕ್ಕೆ ಬರಲ್ಲ. ಈ ಹೊಟ್ಟೆ ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕಂತ ಹೇಳಿ. ಚಪಾತಿ ಯಾರು ಹೇಳ್ಕೊಟ್ಟಾರ? ಅದು ಹೆಂಗೆ ಮಾಡ್ತಾರ ಅದು ಹೇಳಿನಿ, ನೀ ಮಾಡಿ ಮುಗ್ದು ಅಷ್ಟೇ. ಫಸ್ಟ್ ಟೈಮ್ ಮದುವೆ ಆದ್ಮ್ಯಾಗ ಚಪಾತಿ ಮಾಡಿದ್ದೆ. ನನ್ನ ಗಂಡಗೆ ಇಂಪ್ರೆಸ್ ಮಾಡಬೇಕಿತ್ತಲ್ಲ. ನನಗೆ ಅಡುಗೆ ಒಂದು ಬರ್ತಿತ್ತು. ಅನ್ನ, ಬ್ಯಾಳಿ ಸಾರು, ಟೊಮೊಟೊ ಸಾರು, ಟೊಮೊಟೊ ಗೊಜ್ಜು ಇಷ್ಟ. ಇದು ಬಿಟ್ಟರೆ ಏನು ಬರ್ತಿರ್ಲಿಲ್ಲ. ಮತ್ತು ಚಹಾ ಬರ್ತಿತ್ತು, ಕಾಫಿನೂ ಬರ್ತಿರ್ಲಿಲ್ಲ ನಂಗೆ ಮಾಡೋಕೆ. ಬರ್ತಿರ್ಲಿಲ್ಲ. ಒಂದು ಸತಿ ಇವರಿಗೆ ಅಡುಗೆ ಊಟ ಮಾಡೋದಂದ್ರೆ ಭಾಳ ಇಷ್ಟ. ಇವರು ಹೋಟೆಲ್ ಊಟ ಎಲ್ಲ ಇಷ್ಟಪಡಲ್ಲ, ಬರೀ ಮನೆ ಊಟ ಬೇಕು ಇವರಿಗೆ. ಅದ ರೊಟ್ಟಿ ಪಲ್ಯ ಅನ್ನ ಕಮ್ಮಿ ತಿಂತಿದ್ರು. ಇವಾಗ ಬರೀ ಅನ್ನನೇ ಊಟ. ಯಾಕೆ ನಾಚಿಕೆ ಪಟ್ಕೋಬೇಕು ನೀ? ಆ್ಯಕ್ಚುಲಿ ಅಲ್ಲಿ ನೋಡಿದ್ರೆ ನೀನು ದೊಡ್ಡ ಮನಸ್ನಟ್ಟ. ಯಾಕಂದ್ರೆ ನನ್ನ ಗಂಡ ಯಾವಾಗಲೂ ಇದು ಅನ್ನ ತಿಂದೋರೇ ಅಲ್ಲ. ನಮ್ಮ ಅತ್ತೆ ಅನ್ನ ಎಷ್ಟು ಮಾಡ್ತಾರೆ ಗೊತ್ತಾ? ಇಷ್ಟೇ ಒಂದು 7-8 ಜನಕ್ಕೆ ಇಷ್ಟ ಅನ್ನ ಮಾಡೋರು. ಯಾಕಂದ್ರೆ ಅವ್ರು ಇಷ್ಟು ಅನ್ನ ಮಾಡಿದ್ದು ಉಳಿದಿದ್ದು ಮುಂಜಾನೆ ಚಲ್ಲಿ ಬಿಡ್ತಾರೆ. ಅಷ್ಟು ಅನ್ನ ಕಮ್ಮಿ ಉಣ್ತಾರೆ ಅವ್ರ ಮನೆಗೆ. ಎಲ್ಲರೂ ಎಷ್ಟು ಸಣ್ಣ ಇದಾರ ಗೊತ್ತಾ? ಮಸ್ತ್ ಸಣ್ಣ ಇದಾರ. ಹೊಟ್ಟೆ ಒಬ್ರಿಗೂ ಇಲ್ಲ.
ಈಗ ಬಂದದ ಇವಾಗ ಬಂದದಂತ. ಅಷ್ಟು ಸಣ್ಣ ನಾನು ಮತ್ತೆ ಇಂಪ್ರೆಸ್ ಮಾಡಬೇಕಲ್ಲ, ಅದಕ್ಕೆ ಒಂದಿನ ಚಪಾತಿ ಮಾಡಿದೆ ಯೂಟ್ಯೂಬ್ ನೋಡಿ. ಚಪಾತಿ ಮಾಡೀನಿ, ಫುಲ್ ಹಪ್ಪಳ ಆದಂಗೆ ಆಗ್ಬಿಟ್ಟು. ಏನಂತಾರೆ ಇವ್ರು, ಒಂಥರ ಚಂದದ ಹಪ್ಪಳ ಅಂತ. ಹಪ್ಪಳ ತಿನ್ನಕ್ಕೆ ಮಸ್ತ್ ಇರ್ತಾವೆ, ಇನ್ನೂ ಚಂದ ಐತೆ ಹಪ್ಪಳನ. ಚಿನ್ನಿದ್ದ ತಮಾಷೆ ಮಾಡೋಕೆ ಹೋಗ್ಬೇಡ, ನಂಗೆ ಚಪಾತಿ ಮಾಡೋಕೆ ಬರಲ್ಲ, ಹೆಂಗೆ ಮಾಡ್ತಾರಂತೂ ನಂಗೆ ಗೊತ್ತಿಲ್ಲ ನಾ ಅಂದೆ. ಅವಾಗ ಹೇಳಿದ್ದು 3 ಮೂಲಿ ಮಾಡಿಸ್ಬೇಕು, ಅದು ತ್ರಿಕೋನ ಟೈಪ್ ಬರುತ್ತಲ್ಲ, ಹಂಗೆ ಮಾಡು ಚಲೋ ಬರ್ತಂದ. ಅವಾಗ ಕಲಿಸಿದ್ದು ಇವ್ರು ಚಪಾತಿ ನಂಗೆ, ಇವ್ರ ಕಲಿಸ ಬರೀ ಬಾಯಿಲೆ ಹೇಳಿದ್ದು ಕಲ್ತ್ಬಿಟ್ಟೆ ಅಲ್ಲ ಚಿನ್ನಿ. ಅವಾರ್ಡ್ ಕೊಡೋನೀಗ, ಕೊಡು ಅವಾರ್ಡ್, ಯಾರು ಬೇಡ ಅಂದ್ರೆ. ಇನ್ನೂರಿಗಾದ್ರೆ ನಮ್ಮ ಅವ್ವ ಪಾಪ ನನ್ಗೆ ಅಡುಗೆ ಬರಲ್ಲ ಅಂತಾನೇ ಅದಾರ. ಮದುವೆ ಆಗಿ 5 ವರ್ಷ ಆತ, 4 ವರ್ಷ ಆತ ಚಿನ್ನಿ. 5 ವರ್ಷ ಆಯ್ತು. 5 ವರ್ಷ ಆಯ್ತು ಮದುವೆ ಆಗಿ. ನಮ್ಮವ್ವ ಇನ್ನೂರ್ಗಾದ್ರು ನನಗೆ ಅಡುಗೆ ಬರಲ್ಲ ಅಂತಾನೆ ಅನ್ಕೊಂಡಾರ. ಎಲ್ಲ ಮಾಡ್ತೀನಿ, ಹೋಳ್ಗೆ ಒಂದು ಬಿಟ್ಟು ಮತ್ತೇನು ಬರಲ್ಲ ಮಾಡೋದು. ಅನ್ಕೊಂಡಾರಂದ್ರ ನಮ್ದು ಲವ್ ಮ್ಯಾರೇಜ್. ಏಡಿ ಒಂದು ಮಾಡಕ್ಕೆ ಬರಲ್ಲ ನನ್ನ ಗಂಡಿಗೆ. ಏಡಿ ಅಂದ್ರೆ ಮಸ್ತ್ ಇಷ್ಟ. ಯಾವ ಅಂದರೆ ಕಪ್ಪು ಏಡಿ ಬರ್ತಾವಲ್ಲ, ಅದೇ ಇಷ್ಟ. ಮಡ್ ಏಡಿ, ಅವು ಏಡಿ ಅಂದ್ರೆ ಇಷ್ಟ ನನ್ನ ಗಂಡಗ. ಬರೀ ಇದು ನಾನ್ ವೆಜ್ ಒಳಗೆ ಬರೀ ನನ್ನ ಗಂಡಗ ಬಿಸಿ ರೊಟ್ಟಿ ಮತ್ತು ಸುಕ್ಕ ಒಂದು ಇದ್ದು ಬಿಟ್ರೆ ಸಾಕು. ನಾನ್ ವೆಜ್ ಸುಕ್ಕ, ಚಿಕನ್ದು ಮತ್ತು ಮೀನದ್ದು. ಫೈನಲಿ ನಾನು ರೆಡಿ ಆದೆ. ಚಿನ್ನಿ, ಎಷ್ಟು ಬೆಳ್ಳಗೆ ಕಾಣಕಂತೀನಿ ಅದ ನಾನು. ಅದು ಲೈಟಿಂದ ಕಾಣುತ್ತೆ. ನೀನ್ ಯಾಕೆ ಲೈಟಿಂದ ಬೆಳ್ಳಗೆ ಕಾಣ ಅಲ್ಲಿ? ನಾನು ಸ್ವಲ್ಪ ದೂರ ನಿಂತಿಲ್ಲ ಅದಕ್ಕೆ. ತಗ ಹತ್ರದಿಂದ ಬಾ ನೋಡಿ, ಬೆಳಕ ಕಾಣುತ್ತೆ. ಹೌದಲ್ಲ ತೆಗಿಡ್ತು. ಫೈನಲಿ ನಾನು ರೆಡಿ ಆದೆ. ಮತ್ತು ಇದೇನಪ್ಪ ನೈಟಿ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಅಲ್ಲಿ ಅಕ್ಕ ಒಬ್ರು ಅದಾರ, ಗೌತಮಿ ಅಕ್ಕ, ಅವ್ರು ಉಡಿಸ್ತಾರ. ಅಲ್ಲಿ ಹೋಗಿ ಸೀರೆ ಹಾಕೋಬೇಕು. ಹಿಂಗೈತೆ ನೋಡಿ ಫೈನಲಿ ಲುಕ್. ಸೀರೆ ಹಾಕ್ಕೊಂಡು ಫಸ್ಟಿಗೆ ಮೇಕಪ್ ಮಾಡ್ಕೊಂಡಿದ್ದೆ. ಮೇಕಪ್ ಅಂದ್ರೆ ಏನು ಜಾಸ್ತಿ ಮೇಕಪ್ ಇಲ್ಲ, ಫೌಂಡೇಶನ್ ಅಷ್ಟೇ ಹಾಕೊಂಡಿನಿ. ಸೀರೆ ಮಾತ್ರ ಗೌತಮಿ ಕೊಡ್ಸ್ಯಾರ. ನೋಡಿರ್ತೀರಿ ಓದ್ ಬ್ಲಾಗ್ ಒಳಗ, ಗುಲ್ಬರ್ಗದಾಗ ನನ್ನ ಪಕ್ಕ ನಿಂತಿದ್ರಲ್ಲ ಅವರು, ಇವಾಗ ಅಲ್ಲಿಂದ ಅವರೇ ಉಡಿಸಿದ್ದು. ನನಗೆ ಯಾವಾಗಲೂ ಅವರೇ ಉಡಿಸ್ತಾರ. ಶೂಟಿಂಗ್ ಇದ್ದಾಗೆಲ್ಲ ಶೋಭಾಕ ಉಡಿಸ್ತಾರ, ಇಲ್ಲಿ ಬರೋಕ್ಕಾಗಲ್ಲ. ಅದಕ್ಕೆ ಏನನ್ನ ಸ್ಪೆಷಲ್ ಡೇ ಇತ್ತಂದ್ರೆ ಅಕ್ಕನ ಹತ್ರ ಬರ್ತೀನಿ. ಚಂದ ಉಡಿಸ್ಯಾರಲ್ಲ. ನೀನು ಬಂದ್ರೆ ಇವರೇ ನಂಗೆ ಸೀರೆ ಉಡಿಸೋದು ಯಾವಾಗಲೂ, ಎನಿ ಟೈಮ್ ಸ್ಪೆಷಲ್ ಡೇಗ. ಥ್ಯಾಂಕ್ ಯು. ಹೋಗೋಣ, ಬರ್ತೀವಿ. ಹಿಂಗೆ ಹಿಡ್ಕೊಳಕ್ಕೆ ಗಾಮ ಆಗವಲ್ದು. ಏನು ಕಾಣಿಸನೇ ಹೊಲ್ದು ಏನು. ಹಂಗಣ್ಣ ನೋಡ್ರಿ, ಈ ಥರ ರೆಡಿಯಾಗಿನಿ ಹಿಂಗೆ ನಿಂದ್ರಿಸಿ ಪೆಟ್ರೋಲ್ ಹಾಕಿಸ್ಕೊಂಬರಕ್ಕೆ ಹೋಗ್ತಾರೆ. ರೋಡ್ ಮ್ಯಾಗ ನಿಂದ್ರಕ್ಕೆ ಈ ಥರ ರೆಡಿಯಾಗಿ ರೋಡ್ ಮ್ಯಾಗ ನಿಂದ್ರಬೇಕು, ಭಾಳ ಹಿಂಸೆ ಆಗ್ತದೆ. ಬೈರಿ ಸ್ವಲ್ಪ. ಅಂತೂ ಫೈನಲಿ ನನ್ನ ತವ್ರ ಮನೆ ರೀಚ್ ಆದ. ಇಲ್ಲೊಂದು ನಾಯಿ ಐತಲ್ಲ, ಯಾಕೆ ತಿನ್ಕಾಡಕತ್ತಲ್ಲ. ಮನೆಗಿಲ್ಲಕ್ಕೆ ಬಾಜು ಮನ್ಯಾಗ ಹೋಗ್ಯಾಳ. ಚಪ್ಪಲಿ ಸೈಡಿಗೆ ಬಿಡು. ಒಳಗೆ ಬಾ, ಬಚ್ಚಿಟ್ಕೊಳ್ಳೋಣ. ಒಳಗೆ ಬಾ ಚಿನ್ನಿ, ಬಚ್ಚಿಟ್ಕೊಳ್ಳೋಣ ಬಾ. ಇದೊಂದು ಮ್ಯಾಚ್ ಸಿಕ್ಕಾಕೊಳ್ಳೋಂಗೆ ಮಾಡುತ್ತೆ. ಇದೊಂದು ಗೊತ್ತು, ಇದು ಸಿಕ್ಕಾಕಿಸುತ್ತದೆ. ನಾನೇ ಎದ್ರಕೊಂಡು ಆಕೆಗೆ ಎದುರಿಸ್ಬೇಕಂದ. ಅಯ್ಯ ನೀನ್ ನೋಡಿ ಅದಕ್ಕೆ ಎದ್ರಕೊಂಡಿಲ್ಲ, ನಾನು ನೋಡಿಲ್ಲ ಅದಕ್ಕೆ ಎದ್ರಕೊಂಡೆ. ಜಿಗ್ ಜಿಗ್
ನೋಡಿದನ ಜಲ್ದಿ ಬಂದ್ರೆ ಜಲ್ದಿನೇ ಬರಲ್ಲ ಈತ ಒಳಗ ಅವಳಿಂದ ಜಲ್ದಿ ಬಾ ಒಳಗ ಜಲ್ದಿ ಬಾ ಅನ್ನಕತ್ತೀನಿ ಮೆಲ್ಲಗ್ ಬರಾಕ್ ಕುಂತಾನ ಮೈಕ್ ಹಾಕೊಂಡ್ ಬಂದ ಹೌದನ್ನ ನೋಡ್ರಿ ನನ್ ಗಂಡ ಮುಂಚೆ ನನ್ನನ್ ಪಟಾಯಿಸೋಕ್ಕಿಂತ ಮುಂಚೆ ನಮ್ಮ ಅಕ್ಕನ್ ಪಟಾಯಿಸ್ಬೇಕಂತ ಅನ್ಕೊಂಡಂತ ಮಿಸ್ ಆಗಿ ನಾ ಸಿಕ್ಬಿಟ್ಟೆ. ಹಂಗಲ್ಲ 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 ಫಸ್ಟ್ ನನಗ ಈಕಿ ಪರಿಚಯ ಆದ್ಮೇಲೆ ಮಧು ಲೈನ್ ಹಾಕ್ಬೇಕಂದ್ರೆ ಏನ್ ಮಾಡೋದು ತಂಗಿ ಬಿದ್ದು ಬಿಟ್ಲು ಫಸ್ಟ್ ಅಷ್ಟೇ. ಈ ಮ್ಯಾಟ್ರ್ ಅಕ್ಕಿಗೆ ಗೊತ್ತಿರ್ಲಿಲ್ಲ ಅಂತ ಇವತ್ತು ಗೊತ್ತಾತಂತ. ಸೀರಿಯಸ್ ಆಗ್ಬಿಟ್ರಪ್ಪ ಸುಮ್ಮ ಮಜಾಕ್ ಮಾಡಾತೀನಿ. ಸುಮ್ನೆ ತಮಾಷೆ ಕಾಮಿಡಿ ಆಗಿ ಅಲ್ಲ. ಹತ್ತು ಬಿಡು ನೋಡೋಣ. ನಿಮ್ ದೇವ್ರನ್ನ ಎಲ್ಲಾರು ನೋಡ್ಬೇಕಲ್ರಿ ಮತ್ತೆ. ಇಲ್ಲೊಂದ್ ದೇವ್ರ ಐತ್ ನೋಡ್ರಿ. ಎಲ್ಲಾ ಕಡೆ ಹಿಂದಿಂದ ಅಡ್ಡಾಡತ್ತದ. ಮತ್ತೇನ ಪ್ರೋಗ್ರಾಮ್ ಈಗ? ಸುಮ್ ಕುಂದ್ರಾಕ್ ಬಂದೇನಿ ಇಲ್ಲಿ. ಏನಿಲ್ಲ ಪ್ರೋಗ್ರಾಮ್ ಹಿಡ್ಕೊ ನೀ ಅಬ್ಸರ್ವ್ ಮಾಡಿಲ್ಲ, ಅಬ್ಸರ್ವ್ ಮಾಡ. ಇದು ಮೊನ್ನೆ ಪಿಂಕ್ ಕಲರ್ ಸಾರಿ ಹಾಕೊಂಡಿದ್ನ, ಪಿಂಕ್ ಕಲರ್ ಶರ್ಟ್ ಹಾಕೊಂಡ ಗುಲ್ಬರ್ಗಕ್ಕೆ ಹೋದಾಗ. ಅಲ್ಲ ನಿಮ್ಗೂ ಕುಂದರ್ಸ ಮತ್ತ ನನಗೇನ್ ತಂದಿಲ್ಲ. ಇದು ಲಕ್ಷ್ಮಪ್ಪನ ಹಬ್ಬ ಅಲ್ಲ, ಲಕ್ಷ್ಮಿ ಹಬ್ಬ. ನಮ್ಗೇನ ತರಬೇಕಪ್ಪ ಹಂಗಿತ್ತಂದ್ರ. ಅದು ಲಕ್ಷ್ಮಪ್ಪನ ಹಬ್ಬ ಅಂತ ಬರುತ್ತಲ್ಲ ಅವಾಗ ತಗೊಂಡ್ಬರ್ತೀವಿ. ಕಾಮಣ್ಣನ ಹಬ್ಬ ಏನ ಹಂಗೆ ಅಲ್ಲ, ಅದೇನ ಇದು ಇಲ್ಲ. ಹಾ ಒಂದ್ ಸಾಟ್ ತಿಂತೀವಿ ನೋಡ್ರಿ. ನಾವು ಬಂದೆ ಅಂತ ಮಧು ನಂದನ ಪ್ಯಾಲೇಸ್ ಇಂದ ಊಟ ಆರ್ಡರ್ ಮಾಡ್ಯಾಳ. ನಂದನ ಪ್ಯಾಲೇಸ್ ರೆಸ್ಟೋರೆಂಟ್ಸ್. ಪಾಪ ಆಕಿಗಂತೂ ಹಬ್ಬದ ಅಡಿಗೆ ಮಾಡಕ್ ಬರಲ್ಲ. ಇಲ್ಲ ಇವತ್ತು ಪೂಜೆ ವರಮಹಾಲಕ್ಷ್ಮಿ ಅಲ್ಲ, ಹಬ್ಬದ ಅಡಿಗೆ ಇವತ್ತು ವರಮಹಾಲಕ್ಷ್ಮಿ ಅಲ್ಲ, ಹಬ್ಬದ ಅಡಿಗೆ ಮಾಡಕ್ ಬರಲ್ಲ ಅಂತ ಪಾಪ ಇಷ್ಟ ಅಂತ ಅರ್ಚಾಳ ನನ್ನ ಸಲುವಾಗಿ. ಗೊತ್ತಿಲ್ಲ ನೀನ್ ಆರ್ಯ ಅಲ್ಲ ತಗೋ ನೀನ. ಸಾಂಬಾರ್ ಏನಾಗ್ಬೇಕು? 4 ಮಂದಿಗೆ ಎಷ್ಟು ಊಟ? ಇದೇನ ಚಟ್ನಿ, ಇಡ್ಲಿ ಚಟ್ನಿ. ಇದಕ್ಕೆ ಕೊಟ್ಟಾರ ಇಡ್ಲಿ ಚಟ್ನಿ ಅಲ್ಲ, ಇಡ್ಲಿ ಚಟ್ನಿ ಇಷ್ಟ ಇರಲ್ಲ. ಇದು ನಮ್ಮ ಕಡೆ ಕಡ್ಲಿ ಪುಡಿ ಅಂತಾರ, ನಿಮ್ ಕಡೆ ಕಡ್ಲಿ ಪುಡಿ. ಅದು ಪುಟಾಣಿ, ಅದೇ ಕಡ್ಲೆ ಪುಡಿ ಅಂತಾರ, ಪುಟಾಣಿ ಚಟ್ನಿ. ನಮ್ಮ ಕಡೆ ಕಡ್ಲೆ ಪುಡಿ ಅಂತಾರ. ಇದಕ್ಕ ಮನೆಗೆ ಚಟ್ನಿ ಅಂತಾರ. ಉಪ್ಪಿನಕಾಯಿ ಮನೆಗೆ ಚಟ್ನಿ. ಮಾವನ ಮರ್ಯಾದೆ, ಮಾವನ ಮರ್ಯಾದೆ, ಮಾವನಕಾಯಿ ಮರ್ಯಾದಲ್ಲ, ಮಾವನ ಮರ್ಯಾದೆ ಅಂತಲ್ಲ. ಬಾಕ್ಸ್ ಖಾಲಿ ಏನಿಲ್ಲ ಬಾಕ್ಸ್ ಒಳಗ. ಇಷ್ಟು ಊಟ 4 ಮಂದಿಗೆಲ್ಲ, ಈಕಿಗೆ ಒಬ್ಬಕ್ಕಿಗೆ ರೈಸ್ ಐತಿ, ರೈಸ್ ಇಲ್ಲ ಆಗಲ್ಲ. ಅಷ್ಟು ಬಗಸುರಿ ಹಾಕೊಂಡೇನಿ ನಮ್ಮ ರತ್ನಿನ. ಕಮ್ಮಿ ಅನ್ಸತ್ತು 4 ಮಂದಿ ಸಾಲ್ತು. ಅಯ್ಯೋ ಎಷ್ಟು ಚಂದ ಅವತ್ತು ತಗೊಂಡಿದ್ದೇನು ಮತ್ತೆ ಹೊಸ ತಗೊಂಡೆ. ಅವಾಗಿನೂ ಎಲ್ಲ ನಾ ಏನು ಹೊಸ ಮೊದಲು ಮತ್ತೇನ್ರ ಬೇರೆ ಏನ್ರ ಮಾಡ್ಯಾನ ಅಂದವೆ.
ಚಿನ್ನಿ ಹೋಳಿಗೆ ಅವ್ರು ತಿಂದಾರ ನಾವೇ ತಿನ್ಬೇಕು ಹಾಕ ಹೋಳಿಗೆ ಹಾಕಿ ಮತ್ತೆ ಬಿಸಿ ಮಾಡ್ಕೊಡ್ಲೆ ಬೇಡ ಬಾ ಕುಂದ್ರ ಬಾ ತುಪ್ಪ ಐತಿ. ತುಪ್ಪ ಐತಿ ಕೊಟ್ಟಾರ ತುಪ್ಪ ಐತಿ ಒಂದಕ್ಕಾಗುತ್ತೆ ಹುಡುಗಿ ಅಲ್ಲಿ ಬೇರೆ ನಾ ಆಲ್ರೆಡಿ ಕುಂತೀನಿ ಜಾಸ್ತಿ ಆಗುತ್ತೆ ಅದು. ಏನು ಸಾಕು ಒಂದು ನೀವೊಂದು ತಿನ್ನೋದ್ರಾಗ ನೀನು ನಾ ತಿಂದಿನಿ ಅವನು ಒಂದ್ ತಿನ್ಸಿನ ಬೆಳಗ್ಗೆ ನಾನು ಅಲ್ಲಿ ಇವ್ರ ಮನೇಲಿ ಇದು ಚೆನ್ನಾಗೈತೆ ಅದು ತಿಂದ್ಬಿಟ್ಟು ಮುಖನೇ ಮೈದಾದಲ್ಲ ಇದು ಏ ಹೋಳಿಗೆ ಮೈದಾ ಹಿಟ್ಟಲ್ಲಿ ಮಾಡ್ತಾರ ನಮ್ಮ ಕಡೆ ಗೋಧಿದು ಮಾಡ್ತಾರ ನಿಮ್ ಕಡೆ ನಮ್ ಕಡೆ ಮೈದಾ ನಮ್ ಕಡೆನೂ ಮೈದಾ ಅವ್ರ ಕಡೆ ಗೋಧಿ ಹಿಟ್ಟು ಇವ್ರ ಕಡೆ ಸರಿ ನಾವೀಗ ಊಟ ಮಾಡ್ತೀವಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಚಿನ್ನಿ